ಬೆಳಗಾವಿ ನಗರದಲ್ಲಿನ ಅಪಾಯಕಾರಿ ಹಾಗೂ ಗುರುತು ಇಲ್ಲದ ಸ್ಪೀಡ್ ಬ್ರೇಕರ್ಗಳಿಂದ ಸಂಭವಿಸಿದ ಅಪಘಾತದ ನಂತರ ಕೊನೆಗೂ ಆಡಳಿತ ಎಚ್ಚೆತ್ತುಕೊಂಡಿದ್ದು ಸ್ಪೀಡ್ ಬ್ರೇಕರ್ಗಳ ಮೇಲೆ ಬಿಳಿ ಪಟ್ಟಿಗಳನ್ನು ಹಾಕುವ ಮಾರ್ಕಿಂಗ್ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಸಂಯುಕ್ತ ಮುಂದಾಳತ್ವದಲ್ಲಿ ಈ ಅಭಿಯಾನ ಆರಂಭಿಸಲಾಗಿದೆ. ಮೊದಲಿಗೆ ಕಾಂಗ್ರೆಸ್ ರಸ್ತೆ, ಮರಾಠ ಕಾಲೋನಿ, ಕಾಂಗ್ರೆಸ್ನಲ್ಲಿರುವ ಸ್ಪೀಡ್ ಬ್ರೇಕರ್ಗಳಿಗೆ ಬಿಳಿ ಪಟ್ಟಿಗಳನ್ನು ಹಾಕಲಾಗಿದೆ. ಈ ಸ್ಥಳದಲ್ಲಿ ಇದಕ್ಕೂ ಮೊದಲು ಅಪಘಾತ ಸಂಭವಿಸಿದ್ದರಿಂದ ನಾಗರಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ರಸ್ತೆಯಲ್ಲಿನ ಗುರುತು ಇಲ್ಲದ ಸ್ಪೀಡ್ ಬ್ರೇಕರ್ಗಳಿಂದ ಶಿವಾಜಿನಗರ ಬೆಳಗಾವಿಯ ನಿವಾಸಿ 64 ವರ್ಷದ ಸರಿತಾ ಕಾಲಕುಂದ್ರಿಕರ್ ಅವರು ಅಪಘಾತದಲ್ಲಿ ಮೃತಪಟ್ಟಿದ್ರು. ದ್ವಿಚಕ್ರ ವಾಹನದ ಹಿಂಬದಿಯಲ್ಲಿ ಕುಳಿತಿದ್ದಾಗ ಸ್ಪೀಡ್ ಬ್ರೇಕರ್ ಕಾಣಿಸಿದ ಕಾರಣ ಅವರು ವಾಹನದಿಂದ ಕೆಳಗೆ ಬಿದ್ದು ತಲೆಗೆ ಗಂಭೀರ ಗಾಯವಾದ ಪರಿಣಾಮ ಸಾವನ್ನಪ್ಪಿದ್ರು. ವಿವಿಧ ಮಾಧ್ಯಮಗಳು ಹಾಗೂ ಬೆಳಗಾವಿಯ ಲೈವ್ ಈ ವಿಷಯದ ಕುರಿತು ನಿರಂತರವಾಗಿ ಧ್ವನಿ ಎತ್ತಿದ್ದವು. ಸುದ್ದಿ ಪ್ರಸಾರವಾದ ತಕ್ಷಣವೇ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಂಡಿತು. ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸೆ ಅವರು ಸ್ವತಃ ಕಾಂಗ್ರೆಸ್ ರಸ್ತೆಯ ಸ್ಪೀಡ್ ಬ್ರೇಕರ್ ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಅಪಘಾತಗಳನ್ನು ತಡೆಯಲು ಹಾಗೂ ವಾಹನ ಸವಾರರಿಗೆ ಸ್ಪೀಡ್ ಬ್ರೇಕರ್ ದೂರದಿಂದಲೇ ಸ್ಪಷ್ಟವಾಗಿ ಕಾಣುವಂತೆ ಬಿಳಿ ಬಣ್ಣದ ಸ್ಪಷ್ಟ ಪಟ್ಟಿಗಳನ್ನು ಹಾಕಲಾಗಿತ್ತು. ಬೆಳಗಾವಿ ನಗರದಲ್ಲಿನ ಎಲ್ಲಾ ಸ್ಪೀಡ್ ಬ್ರೇಕರ್ಗಳಿಗೆ ಹಂತ ಹಂತವಾಗಿ ಮಾರ್ಕಿಂಗ್ ಮಾಡುವ ನಿರ್ಧಾರವನ್ನು ಆಡಳಿತ ಕೈಗೊಂಡಿದ್ದು, ಶೀಘ್ರದಲ್ಲಿ ಈ ಅಭಿಯಾನವನ್ನು ಸಂಪೂರ್ಣ ನಗರ ವ್ಯಾಪಿಯಾಗಿ ಜಾರಿಗೆ ತರಲಾಗುವುದು. ಅಪಘಾತದ ಬಳಿಕ ಆರಂಭವಾದ ಈ ಕ್ರಮದಿಂದ ನಾಗರಿಕರಲ್ಲಿ ತೃಪ್ತಿ ವ್ಯಕ್ತವಾಗುತ್ತಿದ್ದರೂ ಇಂತಹ ಘಟನೆಗಳ ನಂತರವೇ ಆಡಳಿತ ಚುರುಕಾಗುತ್ತದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಆದಾಗ್ಯೂ ಭವಿಷ್ಯದಲ್ಲಿ ಯಾವುದೇ ಅಪಘಾತಗಳು ಸಂಭವಿಸದಂತೆ ತಡೆಯಲು ಈ ಕ್ರಮ ಮಹತ್ವದ್ದಾಗಲಿದೆ. ವಿನೋದ್ ಕುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.